गणनां गणपतिगं हवामहे कविं कवीनामुपमश्रवस्तमम् ज्येष्ठराजं ब्रह्मणां ब्रह्मणस्पत आनशृण्वन्नोतिभिः सेदसादनम् महागणपतये नमः। प्रणो देवी सरस्वती वाजेभिर्वाजिनीवती धीनामवित्र्यवतु आनो दिवो बृहतः पर्वतादा सरस्वती यजता गन्तो यज्ञम् हवं देवे जुजुषाण श्रुता च शक्मान्नो वाचमुषते शृणोतु वाग्देव्यै नमः। हरिः ॐ श्रीगुरुभ्यो नमः। हरिः ॐ। Universal prayer. Let's stand this together. O hidden light, vibrating every atom. O hidden light, shining in every creature. O hidden love, embracing all in oneness. May each who feels himself as one with thee know he is also one with every other. Om Shanti, Shanti, Shanti. ಇಂದು ಚೈತ್ರ ಮಾಸ ಶುದ್ಧ ತ್ರಯೋದಶಿ ತಿಥಿ ಚಿತ್ರಾ ಹುಣ್ಣಿಮೆಗೆ ಇನ್ನು ಕೇವಲ 2 ದಿವಸಗಳು. ಇಂದು ಆದಿತ್ಯ ವಾಸರ ಏಪ್ರಿಲ್ ತಿಂಗಳ 21ನೇ ತಾರೀಕು 2024ನೇ ಇಸವಿ. ನಾಳಿದ್ದು ಮಂಗಳವಾರ 23ನೇ ತಾರೀಕು ಚಿತ್ರಾ ಹುಣ್ಣಿಮೆ. ಇಂದು ಸಂಕಟನಾಶನ ಗಣೇಶ ಸ್ತೋತ್ರ ಇದರ ಪಾರಾಯಣ ಮಾಡುತ್ತೇವೆ. ಶ್ರದ್ಧೆಯಿಂದ ಆಲಿಸುವಂತವರಾಗಿ. ಸಂಕಟನಾಶನ ಗಣೇಶ ಸ್ತೋತ್ರಂ. ಓಂ ಶ್ರೀ ಗಣೇಶಾಯ ನಮಃ. ನಾರದ ಉವಾಚ ಪ್ರಣಮ್ಯ ಶಿರಸಾ ದೇವಂ ಗೌರೀಪುತ್ರಂ ವಿನಾಯಕಂ ಭಕ್ತಾವಾಸಂ ಸ್ಮರೇನ್ ನಿತ್ಯಂ ಆಯುಃ ಕಾಮಾರ್ಥಸಿದ್ಧಯೇ. ಪ್ರಥಮಂ ವಕ್ರತುಂಡಂ ಚ ಏಕದಂತಂ ದ್ವಿತೀಯಕಂ ತೃತೀಯಂ ಕೃಷ್ಣಪಿಂಗಾಕ್ಷಂ ಗಜವಕ್ತ್ರಂ ಚತುರ್ಥಕಂ ಲಂಬೋದರಂ ಪಂಚಮಂ ಚ ಷಷ್ಠಂ ವಿಕಟಮೇವ ಚ ಸಪ್ತಮಂ ವಿಘ್ನರಾಜಂ ಚ ಪ್ರವರ್ಣಂ ತಥಾಷ್ಟಮಂ ನವಮಂ ಬಾಲಚಂದ್ರಂ ಚ ದಶಮಂ ತು ವಿನಾಯಕಂ ಏಕಾದಶಂ ಗಣಪತಿಂ ದ್ವಾದಶಂ ತು ಗಜಾನನಂ ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಃ ಪಠೇನ್ನರಃ ನ ಚ ವಿಘ್ನಭಯಂ ತಸ್ಯ ಸರ್ವಸಿದ್ಧಿಕರಂ ಪ್ರಭೋ. ವಿದ್ಯಾರ್ಥಿ ಲಭತೆ ವಿದ್ಯಾ ಧನಾರ್ಥಿ ಲಭತೆ ಧನಂ ಪುತ್ರಾರ್ಥಿ ಲಭತೆ ಪುತ್ರ ಮೋಕ್ಷಾರ್ಥಿ ಲಭತೆ ಗತಿಂ. ಜಪೇತ್ ಗಣಪತಿ ಸ್ತೋತ್ರಂ ಷಡ್ಭಿರ್ಮಾಸೈಃ ಫಲಂ ಲಭೇತ್ ಸಂವತ್ಸರೇಣ ಸಿದ್ಧಿಂ ಚ ಲಭತೆ ನಾತ್ರ ಸಂಶಯಃ. ಅಷ್ಟಭ್ಯೋ ಬ್ರಾಹ್ಮಣೇಭ್ಯಶ್ಚ ಲಿಖಿತ್ವಾ ಯಃ ಸಮರ್ಪಯೇತ್ ತಸ್ಯ ವಿದ್ಯಾ ಭವೇತ್ ಸರ್ವಾ
गणेशस्य प्रसादतः इति श्रीनारदपुराणे संकटनाशन गणेशस्तोत्रम् ಒಂದು ಗಣೇಶನ ಭಜನೆಯನ್ನು ಮಾಡೋಣ. ವಿನಾಯಕನ ಒಂದು ಭಜನೆ ಹೇಳಿಕೊಡ್ತೇವೆ, ತಾವು ಪುನರಾವರ್ತಿಸಬಹುದು. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಸರ್ವಕಾರ್ಯೇಷು ಸರ್ವದಾ. ಗಣೇಶನ ಭಜನೆ ಸಾಹಿತ್ಯವನ್ನು ಪರದೆಯ ಮೇಲೆ ನೋಡಿಕೊಂಡು ಹೇಳಿಕೊಂಡ ನಂತರ ಪುನರಾವರ್ತಿಸುವುದು. ವಿನಾಯಕ 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 ವಿಶ್ವಾಧಾರ ವಿನಾಯಕ ವಿಶ್ವಾಧಾರ ವಿನಾಯಕ 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 ಸಿದ್ಧಿ ವಿನಾಯಕ ಭವ ಭಯನಾಶ ಸಿದ್ಧಿ ವಿನಾಯಕ ಭವ ಭಯನಾಶ ಸುರಮುನಿ ವಂದಿತ ಶ್ರೀ ಗಣೇಶ ಸುರಮುನಿ ವಂದಿತ ಶ್ರೀ ಗಣೇಶ ಗಜಾನನ 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 ಗೌರಿ ಪುತ್ರ ಗಜಾನನ ಗೌರಿ ಪುತ್ರ ಗಜಾನನ 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 ಮೂಷಕ ವಾಹನ ಮೋದಕ ಹಸ್ತ ಮೂಷಕ ವಾಹನ ಮೋದಕ ಹಸ್ತ ಚಾಮರ ಕರ್ಣ ವಿಲಂಬಿತ ಸೂತ್ರ ಚಾಮರ ಕರ್ಣ ವಿಲಂಬಿತ
पीतसूत्र विनायक विनायक विश्वाधार विनायक विश्वाधार विनायक 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 ओम श्री सिद्धि विनायक मूर्ति की जय। सिद्धांत अवधूत चिंतन श्री गुरुदेव दत्त। जय जय रघुवीर समर्थ श्री सद्गुरुनाथ महाराज की जय। ಶ್ರೀಮದ್ ಭಗವದ್ಗೀತೆಯ ಪಾರಾಯಣ ಮಾಡೋಣ. 9ನೇ ಅಧ್ಯಾಯ ಮೊದಲ ಶ್ಲೋಕದಿಂದ 9ನೇ ಶ್ಲೋಕದವರೆಗೆ, ಪ್ರಥಮ ಶ್ಲೋಕತಃ ನವಮ ಶ್ಲೋಕ ಪರ್ಯಂತ. ಅತ್ಯಂತ ಪವಿತ್ರವಾದಂತಹ ಶ್ರೀಮದ್ ಭಗವದ್ಗೀತಾ ಗ್ರಂಥವನ್ನು ತಮ್ಮ ಮುಂದೆ ಇಟ್ಟುಕೊಂಡಿದ್ದೀರಿ ಅಂತ ಹೇಳಿ ಭಾವಿಸ್ತೇವೆ. 9ನೇ ಅಧ್ಯಾಯವನ್ನು ತೆರೆಯಿರಿ. ಮೊದಲ ಶ್ಲೋಕದಿಂದ 9ನೇ ಶ್ಲೋಕದವರೆಗೆ ಪಾರಾಯಣ ಒಟ್ಟಿಗೆ ಮಾಡೋಣ. ಓಂ ಶ್ರೀ ಪರಮಾತ್ಮನೇ ನಮಃ. ಅಥ ನವಮೋऽಧ್ಯಾಯಃ. ರಾಜವಿದ್ಯಾ ರಾಜಗುಹ್ಯಯೋಗಃ. श्रीभगवानुवाच इदं तु ते गुह्यतमं प्रवक्ष्याम्यनसूयवे. ज्ञानं विज्ञानसहितं यज्ञात्वा मोक्ष्यसे शुभात्. राजविद्या राजगुह्यं पवित्रमिदमुत्तमम्. प्रत्यक्षावगमं धर्म्यं सुखं कर्तुमव्ययम्. अश्रद्धधानाः पुरुषाः धर्मस्यास्य परन्तप. अप्राप्य मां निवर्तन्ते यो संसारवर्त्मनि. मया ततमिदं सर्वं जगदव्यक्तमूर्तिना. मत्स्थानि सर्वभूतानि न चाहं तेष्वस्थितः. न च मत्स्थानि भूतानि पश्य मे योगमैश्वरम्. भूतभन्न च भूतस्थः ममात्मा भूतभावनः. यथाकाशस्थितो नित्यम् वायुः सर्वत्र गो महान्. तथा सर्वाणि भूतानि मत्स्थानीत्युपधारय. सर्वभूतानि कौन्तेय प्रकृतिं यान्ति मामिकाम्. कल्पक्षये पुनस्तानि पादौ विसृजाम्यहम्. प्रकृतिं स्वामवष्टभ्य विसृजामि पुनः पुनः. भूतग्राममिमं कृत्स्नम् अवशं प्रकृतेर्वशात्. न च मां तानि कर्माणि निबध्नन्ति धनञ्जय.
ಉದಾಸೀನವದಾಸೀನಂ ಅಸಕ್ತಂತೇಷು ಕರ್ಮಸು. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ. ಹರಿ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಗವದ್ಗೀತಾ ಗ್ರಂಥವನ್ನು ಅಧ್ಯಯನ ಮಾಡ್ತಾ ಇದ್ದೇವೆ. ಪ್ರತಿ ಬಾರಿ ಅಧ್ಯಯನ ಮಾಡಿದಾಗಲೂ ನೂತನವಾದಂತಹ ಅಂತಃಸ್ಫೂರ್ತಿ, ಅಂತಃಸ್ಫುರಣೆಯಾಗುವುದು ದೈವತ್ವದ ಕಡೆಗೆ. ಕಾರಣ ಆ ಪದವೇ ಸೂಚಿಸುವ ಹಾಗೆ ಗೀತಾ, ಗೀತಾ ಎಂದರೆ ಹಾಡುವುದು ಎನ್ನುವ ಅರ್ಥ. ಹೌದಲ್ಲ? ಗೀತಂ ಯತ್ ಗಾಯತಿ ತತ್ ಗೀತಂ. ಯಾವುದು ಹಾಡಲ್ಪಡುವುದೋ ಅದು ಗೀತೆ ಅನ್ನಿಸಿಕೊಳ್ಳುವುದು. ಹೌದಲ್ಲ? ಆದರೆ ನಾವು ಹಾಡುವುದು ಯಾವಾಗ ಹೇಳಿ? ಹಾಡುವುದು ಮನಸ್ಸು ಉಲ್ಲಾಸವಾಗಿದ್ದಾಗ ಮಾತ್ರ, ಮನಸ್ಸು ಹರ್ಷಚಿತ್ತವಾಗಿದ್ದಾಗ ಮಾತ್ರ ನಾವು ಹಾಡಬಲ್ಲೆವು. ಉಳಿದ ಸಮಯದಲ್ಲಿ ದುಃಖದ ಮಡುವಿನಲ್ಲಿ ಇದ್ದಾಗ ಹಾಡ್ಲಿಕ್ಕೆ ಸಾಧ್ಯ ಆಗುವುದಿಲ್ಲ, ಹಾಡ್ಲಿಕ್ಕೆ ಮನಸ್ಸು ಬರೋದಿಲ್ಲ. ಕಾರಣ ದುಃಖ ಉಮ್ಮಳಿಸ್ತಾ ಇದೆ. ಯಾವುದೋ ಒಂದು ನೋವು, ಯಾವುದೋ ಒಂದು ಯಾತನೆ, ಯಾವುದೋ ಒಂದು ರೋಗ, ಯಾವುದೋ ಒಂದು ಕಾಯಿಲೆ. ವಿಚಾರ ಮಾಡಿ. ಹಾಡುವುದು ಯಾವಾಗ? ಮನಸ್ಸು ಸಂತೋಷವಾಗಿದ್ದಾಗ ಮಾತ್ರ, ಮನಸ್ಸು ತೃಪ್ತವಾಗಿದ್ದಾಗ ಮಾತ್ರ, ಮನಸ್ಸು ಉಲ್ಲಾಸಭರಿತವಾಗಿದ್ದಾಗ ಮಾತ್ರ ನಾವೆಲ್ಲರೂ ಹಾಡಬಲ್ಲೆವು. ಹೌದಲ್ಲ? ಕೇವಲ ಸಿನಿಮಾ ಮತ್ತು ನಾಟಕಗಳಲ್ಲಿ ಮಾತ್ರ ದುಃಖದ ಸನ್ನಿವೇಶದಲ್ಲೂ ಹಾಡ್ತಾರೆ. ಹೌದಲ್ಲ? ಟ್ರಾಜಡಿ ಸಾಂಗ್, ಸ್ಯಾಡ್ ಸಾಂಗ್, ದುಃಖದ ಮಡುವಿನಿದ್ದಾದ್ರೂ ಕೂಡ ಒಂದು ಹಾಡು. ಅದೇನು ಹಾಡು ಸ್ವಾಮಿ? ಅದು ಕೇಳಲಿಕ್ಕೆ ಆಗುದಿಲ್ಲ, ಹಾಡ್ಲಿಕ್ಕೆ ಆಗುದಿಲ್ಲ. ಯಾಕೆ? ದುಃಖಮಯ. ಅಳ್ತಾ ಅಳ್ತಾ ಏನ್ ಹಾಡ್ತೀರ ನೀವು? ಹೌದಲ್ಲ? ಆದ್ರೂ ಕೂಡ ಸಿನಿಮಾದಲ್ಲಿ, ಅದರಲ್ಲೂ ನಮ್ಮ ದಕ್ಷಿಣ ಭಾರತದ ಸಿನಿಮಾಗಳಲ್ಲಿ ಅಳ್ತಾ ಅಳ್ತಾ ಹಾಡು ಇಲ್ಲ. ವಾಸ್ತವಿಕವಾಗಿ ನಾವು ದುಃಖವಾಗಿದ್ದಾಗ ಹಾಡಲು ಸಾಧ್ಯವಿಲ್ಲ. ಹಾಗಾದ್ರೆ ಹಾಡುವುದು ಯಾವಾಗ? ಹರ್ಷಚಿತ್ತವಾಗಿದ್ದಾಗ. ಹರ್ಷಚಿತ್ತ ಆಗುವುದು ಯಾವಾಗ? ಮನಸ್ಸು ಶುದ್ಧಿ ಆದಾಗ, ಚಿತ್ತ ಶುದ್ಧಿ ಆದಾಗ ಮನಸ್ಸು ಹರ್ಷವಾಗಿರುತ್ತೆ, ಸಂತೋಷವಾಗಿರುತ್ತೆ, ತೃಪ್ತವಾಗಿರುತ್ತೆ. ಆ ಮನಸ್ಸು ಶುದ್ಧಿ ಆಗುವುದು ಯಾವಾಗ? ಭಗವಂತನ ಧ್ಯಾನ ಆದಾಗ. ಭಗವಂತನಲ್ಲಿ ನಮ್ಮೆಲ್ಲರ ಅಂತಃಕರಣ ಒಂದಾದಾಗ ಮನಸ್ಸು ಶುದ್ಧಿಯಾಗುವುದು. ಎಲ್ಲಿ ರಾಮನೋ ಅಲ್ಲಿ ಕಾಮನು ಇರುವುದಿಲ್ಲ. ಜಹಾ ರಾಮ್ ಹೈ ವಹಾ ಕಾಮ ನಹಿ ಹೈ. ಕಾಮ ಅಂದ್ರೆ ಆಸೆಗಳು, ದುರಾಸೆಗಳು, ನಿರಾಸೆಗಳು, ಕಾಮನೆಗಳು, ಇಚ್ಛೆಗಳು, ವಾಂಛೆಗಳು ಇರುವುದೇ ಇಲ್ಲ. ಯಾವಾಗ? ರಾಮನನ್ನು ನಾವು ಹೃದಯದಲ್ಲಿ ಸ್ಥಾಪಿಸಿಕೊಂಡಾಗ ಕಾಮನೆಗಳು ಇರುವುದಿಲ್ಲ. ಆದರೆ ಯಾವಾಗ ಕಾಮನೆಗಳು ನಮ್ಮನ್ನು ಆವರಿಸಿಕೊಂಡು ಬಿಡುತ್ತೆ, ಅಲ್ಲಿ ರಾಮ ಮಂಗಮಾಯ, ಅಲ್ಲಿ ರಾಮ ಇರುವುದಿಲ್ಲ. ಮನಸ್ಸು ಶುದ್ಧಿಯಾಗಿರುವುದಿಲ್ಲ, ಮನಸ್ಸು ಕಲ್ಮಶವಾಗುತ್ತೆ, ಕೆಟ್ಟ ಕಾರ್ಯಗಳನ್ನು ಮಾಡ್ತೇವೆ, ಕೆಟ್ಟ ಫಲವನ್ನು ಅನುಭವಿಸ್ಬೇಕಾಗತ್ತೆ. ದುಃಖದ ಮಡುವಿನಲ್ಲಿ ನಾವು ಸೇರಿಕೊಳ್ತೇವೆ. ಹೌದಲ್ಲ? ಸಂತೋಷವಾಗಿದ್ದಾಗ ಹಾಡಬಹುದು, ದುಃಖವಾಗಿದ್ದಾಗ ಸಿನಿಮಾದಲ್ಲಿ ಮಾತ್ರ ಹಾಡಬಹುದು. ಹೌದಲ್ಲ? ಉದಾಹರಣೆಗೆ
ಲೋಕವೆಲ್ಲ ನೀನೇ ಇರುವ ಪೂಜಾ ಮಂದಿರ, ನಾ ಕಾಣುತ್ತಿರುವ ಲೋಕವೆಲ್ಲ ಸತ್ಯ ಸುಂದರ. ಯಾವಾಗ ಮನಸ್ಸು ಪ್ರಫುಲ್ಲವಾಗಿದ್ದಾಗ, ಆಹ್ಲಾದಮಯ ವಾತಾವರಣದಲ್ಲಿ ಇದ್ದಾಗ ಮನಸ್ಸು ಹಾಡುತ್ತೆ, ಈ ಲೋಕ ಸತ್ಯ ಸುಂದರ, ಸತ್ಯಂ ಶಿವಂ ಸುಂದರಂ. ಆಹಾ, ಕೊಂಡಾಡಬಹುದು. ಅದೇ ದುಃಖವಾಗಿದ್ದಾಗ ಸಿನಿಮಾದಲ್ಲಿ ಹಾಡಬಹುದು, ಟ್ರಾಜಿಡಿ ಸಾಂಗ್. ಆ ಸ್ವಲ್ಪ ನಿಧಾನವಾಗಿ ಹಾಡಬೇಕು, ಯಾಕಂದ್ರೆ ಟ್ರಾಜಿಡಿ ಸಾಂಗ್. ನೀನೇ ಇರುವ ಪೂಜಾ ಮಂದಿರ, ಕಾಣುತ್ತಿರುವ ಲೋಕವೆಲ್ಲ ಘೋರ ಭೀಕರ. ಪ್ಲೇಟ್ ಚೇಂಜ್ ಆಗುತ್ತೆ, ಹೌದಲ್ಲ? ಯಾಕೆ ಈ ಪೀಠಿಕೆ ಹಾಕ್ತಾ ಇದ್ದೇವೆ ಅಂತ ಹೇಳಿದ್ರೆ, ಭಗವಂತನ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪವನ್ನು ನಾವು ಸದಾ ಧ್ಯಾನಿಸುತ್ತಿರಬೇಕು. ಒಳಗು ಹೊರಗು ಮೇಲೆ ಕೆಳಗೆ ಸುತ್ತಲೂ ಎತ್ತೆತ್ತಲು ಅವನ ಆವಿರ್ಭಾವವೇ ನಮಗೆ ಗೋಚರವಾಗಬೇಕು. ಹೇಗೆ? ಪ್ರಹ್ಲಾದನ ಹಾಗೆ. ಪ್ರಹ್ಲಾದ ವಿಷ್ಣು ಭಕ್ತ, ತಂದೆಯ ವಿರೋಧಿ, ತಂದೆ ಶಿವಭಕ್ತ. ಅಲ್ಲಿ ಹರಿಹರ ಭೇದವನ್ನ ತೋರ್ಪಡಿಸ್ಕೊಳ್ತಾ ಇದ್ದಾರೆ ಇಬ್ರು ಕೂಡ. ಹಿರಣ್ಯಕಶಿಪುವಿಗೆ ಹರಿ ಕಂಡ್ರೆ ಆಗೋದಿಲ್ಲ, ಆತ ಹರಿಯ ವೈರಿ. ಯಾರು? ಹಿರಣ್ಯಕಶಿಪು. ಆದ್ರೆ ಪ್ರಹ್ಲಾದ ವೈಷ್ಣವ, ವಿಷ್ಣುವಿನ ಭಕ್ತ, ನಾರಾಯಣನ ಆರಾಧನೆ ಮಾಡುವವ. ಯಾಕೆ? ನಾರದರ ಉಪದೇಶವಾಗಿದೆ ಅವನಿಗೆ, ಹೌದಲ್ಲ? ಆಗ ಹಿರಣ್ಯಕಶಿಪು ಕೇಳ್ತಾನೆ, ಎಲೆ ಪ್ರಹ್ಲಾದ, ನನ್ನ ಮಗನಾಗಿದ್ರು ನನ್ನ ವಿರೋಧವಾಗಿ ನಿಂತಿದ್ದೀನಿ ನೀನು. ಆಗ್ಲಿ, ನಿನಗೆ ಅಷ್ಟು ನಿನ್ನ ಒಂದು ಸ್ವಾಮಿಯ ಮೇಲೆ ನಂಬಿಕೆ ಇದ್ದರೆ, ಎಲ್ಲರೂ ಇದ್ದಾನ ಅವನು? ಓ, ಎಲ್ಲ ಕಡೆ ಇದ್ದಾನವನು. ನನ್ನಲ್ಲಿ ಇದ್ದಾನ, ನಿನ್ನಲ್ಲೂ ಇದ್ದಾನೆ. ನನ್ನಲ್ಲಿ ಇರ್ಲಿಕ್ಕೆ ನೀನು ಸುಳ್ಳು ಹೇಳ್ತಾ ಇದ್ದ. ನಿನ್ನಲ್ಲಿದ್ದಾನ, ನನ್ನಲ್ಲಿ ಇರಬಹುದು. ಯಾಕೆಂದ್ರೆ ನೀನು ಅವನ ಭಕ್ತ ತಾನೆ. ಚಿಕ್ಕನಿಲ್ಲದರ ಅದನ್ನೇ ಒಟ್ಟು ಕೊಡ್ತಾ ಇದ್ದೀನಿ ನೀನು. ಎಷ್ಟು ಹೇಳಿದ್ರು ಕೇಳಿಲ್ಲ ನೀನು. ನಿನ್ನಲ್ಲಿ ಇರಬಹುದು ಏನು? ಆ ಕಂಬದಲ್ಲಿದ್ದಾನೆಯೇ, ಈ ಕಂಬದಲ್ಲಿದ್ದಾನೆಯೇ. ಹೌದು ಹೌದು ಹೌದು, ಎಲ್ಲ ಕಡೆ ಇದ್ದಾನೆ. ಕಂಬದಲ್ಲಿದ್ದಾನ ಅವನು, ಬಿಂಬದಲ್ಲೂ ಇದ್ದಾನ. ಹೌದಾ? ಕಂಬವನ್ನು ಒಡೆದಿದ್ದಾಯಿತು, ಇಬ್ಬಾಗವಾಯಿತು. ಆ ಕಂಬ ಆ ವಿಷ್ಣು ನರಸಿಂಹ ಅವತಾರವನ್ನು ತಾಳಿದನು. ಯಾಕೆ? ಭಕ್ತನನ್ನು, ಭಕ್ತನ ವಿಶ್ವಾಸವನ್ನು ಹುಸಿ ಆಗಿಸದಿರಲು, ಸುಳ್ಳು ಮಾಡಬಾರದು. ಭಗವಂತ ಹೇಳ್ಬಿಟ್ಟಿದ್ದಾನೆ, ಭಕ್ತ ಹೇಳ್ಬಿಟ್ಟಿದ್ದಾನೆ ಭಗವಂತ ಇದ್ದಾನೆ ಅಂತ ಹೇಳಿ. ಆದ್ರಿಂದ ಭಗವಂತ ಇರಲೇಬೇಕು. ಭಗವಂತ ಭಕ್ತನ ಅಡಿಯಾಳು. ವಿಚಾರ ಮಾಡಿ, ನೀವು ಭಕ್ತರಾಗ್ಬಿಡಿ, ಭಗವಂತ ನೀವು ಹೇಳ್ದಾಗ ಕೇಳ್ತಾನೆ. ವಿಚಾರ ಮಾಡಿ, ನೀವು ಹೇಳ್ದಂತೆ ಕೇಳ್ತಾನೆ ಭಗವಂತ. ಭಕ್ತರಾಗಬೇಕು ಅಷ್ಟೇ. ಪರಮಹಂಸರ ಹಾಗೆ, ರಾಮಕೃಷ್ಣ ಪರಮಹಂಸರ ಹಾಗೆ 3 ದಿವಸ ಕಾಳಿಯ ದರ್ಶನಕ್ಕಾಗಿ ಹುಚ್ಚರಾಗಬೇಕು ನಾವು. ಅನನ್ಯ ಭಕ್ತಿ ಇರಬೇಕು. ಭಗವಂತ ಪ್ರತ್ಯಕ್ಷನಾಗ್ತಾನೆ, ಆವಿರ್ಭಾವ ಕೊಡ್ತಾನೆ. ನಾವು ಭಗವಂತನಲ್ಲಿ ಒಂದಾಗಬಹುದು, ಆ ಅನುಭಾವವನ್ನು ಉಂಟು ಮಾಡಿಕೊಳ್ಳಬಹುದು. ನೋಡಿ ನೋಡಿ, ಆ ಹಿರಣ್ಯಕಶಿಪು ಅತ್ಯಂತ ಜಾಣತನದಿಂದ ವರವನ್ನ ಕೇಳ್ಕೊಡ್ತಾನೆ. ಏನು? ನನಗೆ ಸಾವೇ ಉಂಟಾಗಬಾರದು, ಆ ವರ ಕೊಡಿ. ಇಲ್ಲಪ್ಪ, ಆ ರೀತಿಯಾದ ಪ್ರಕೃತಿಯ ವಿರುದ್ಧವಾಗಿ ವರವನ್ನು ಕೊಡಲು ಸಾಧ್ಯ ಇಲ್ಲ. ಒಂದಲ್ಲ ಒಂದು ದಿವಸ ಈ ಶರೀರ ಹಸು ನೀಗಲೇಬೇಕು, ಹೌದಾ? ಹಾಗಾದ್ರೆ ನನಗೆ ದುರ್ಮರಣ ಆಗಬಾರದು, ಅಪಘಾತವಾಗಬಾರದು, ನನಗೆ ಮನೆಯ ಒಳಗೂ ಸಾವು ಬರಬಾರದು,
ಮನೆಯ ಹೊರಗೂ ಸಾವಬಾರದು. ನಾನು ಅಂತರಿಕ್ಷದಲ್ಲೂ ಸಾಯಬಾರದು, ಭೂಮಿಯಲ್ಲೂ ಸಾಯಬಾರದು. ನಾನು ಹಗಲಲ್ಲೂ ಸಾಯಬಾರದು, ರಾತ್ರಿಯಲ್ಲೂ ಸಾಯಬಾರದು. ಯಾವುದೇ ಅಸ್ತ್ರದಿಂದಲೂ ಸಾಯಬಾರದು, ಯಾವ ಶಸ್ತ್ರದಿಂದಲೂ ಸಾಯಬಾರದು. ನೋಡಿ ಹೇಗೆ ಕೇಳ್ಕೊಡ್ತಾನ ಅವನು ಅಂತಂದ್ರೆ, ಅವನನ್ನು ಮುಟ್ಲಿಕ್ಕೆ ಸಾಧ್ಯ ಇಲ್ಲ ಯಾರು. ಆ ರೀತಿಯಾದಂತಹ ಅತ್ಯಂತ ಚಾಣಾಕ್ಷತನದಿಂದ ವರವನ್ನ ಕೇಳ್ಕೊಳ್ತಾನೆ. ತಥಾಸ್ತು, ಆಗ್ಲಿ, ನೀನು ತಪಸ್ ಮಾಡಿದ್ದಿ, ಫಲ ದೊರಕಲೇಬೇಕು ನಿನಗೆ. ತಥಾಸ್ತು. ವಿಷ್ಣುವಿನ ಅವತಾರ, ಪ್ರಾಣಿಯೂ ಅಲ್ಲ ಮನುಷ್ಯನೂ ಅಲ್ಲ. ಕೇಳ್ಕೊಂಡಿರ್ತಾನೆ, ಪ್ರಾಣಿಯಿಂದಲೂ ಸಾಯಬಾರದು, ನರನಿಂದಲೂ ಸಾಯಬಾರದು. ನರ ಸಿಂಹ ನೋಡಿ, ದೇಹ ಪೂರ್ತಿ ಮನುಷ್ಯಾಕಾರ, ಮುಖ ಮಾತ್ರ ಸಿಂಹವದನ. ಹೌದಲ್ಲ? ನರಸಿಂಹ, ನರಸಿಂಹ ಎರಡು. ಹಾಗಾಗಿ ಅವನು ಪ್ರಾಣಿನೂ ಅಲ್ಲ ಮನುಷ್ಯನೂ ಅಲ್ಲ. ಒಳಗೂ ಸಾಯಬಾರದು, ಹೊರಗೂ ಸಾಯಬಾರದು. ಹೊಸ್ತಿನ ಮೇಲೆ ಕುಣಿಸಿಕೊಂಡಿದ್ದು, ಭೂಮಿಯಲ್ಲೂ ಸಾಯಬಾರದು, ಅಂತರಿಕ್ಷ ತೊಡೆಯ ಮೇಲೆ ಮಲಗಿಸಿಕೊಂಡಿದ್ದು. ಅಸ್ತ್ರದಿಂದಲೂ ಸಾಯಬಾರದು, ಶಸ್ತ್ರದಿಂದಲೂ ಸಾಯಬಾರದು. ನಖ, ಆ ಸಿಂಹದ ಉಗುರುಗಳು ಇರುವ ಆ ನಖಗಳಿಂದ ಅವನ ಕರುಳನ್ನು ಬಗೆದಿದ್ದಾಯಿತು. ನೋಡಿ, ಅವನೆಲ್ಲ ವರವನ್ನು ಈಡೇರಿಸಲಾಯಿತು, ಯಾವುದಕ್ಕೂ ಕೂಡ ಚ್ಯುತಿ ಬಾರದ ರೀತಿಯಲ್ಲಿ. ತಾತ್ಪರ್ಯ ಇಷ್ಟೇ, ಭಗವಂತನ ಆವಿರ್ಭಾವ ಎಲ್ಲೆಲ್ಲೂ ಉಂಟು, ನಾವು ಅದನ್ನು ಆಸ್ವಾದಿಸಬೇಕು ಅಷ್ಟೇ. ಆದರೆ ಪರಮಾತ್ಮ ನೋಡಿ ಯಾವುದರಲ್ಲೂ ಇಲ್ಲ. ನೆನ್ಪಿಟ್ಕೊಳ್ಳಿ, ತೇಷು ಕರ್ಮಸು ನ ಅಹಂ, ಆ ಕಾರ್ಯಗಳಲ್ಲಿ ನಾನು ಇಲ್ಲ. ಆದ್ರೆ ಹೇಗಿದ್ಯಪ್ಪ ಅಂದ್ರೆ, ಮುಂದಿನ ಶ್ಲೋಕ ನೋಡಿ, ಮಯಾಧ್ಯಕ್ಷೇಣ ಪ್ರಕೃತಿ. ಒಟ್ಟಿಗೆ ಪಾರಾಯಣ ಮಾಡುವ 10ನೇ ಶ್ಲೋಕವನ್ನು 2 ಬಾರಿ. ಶ್ರೀ ಭಗವಾನುವಾಚ ಮಯಾಧ್ಯಕ್ಷೇಣ ಪ್ರಕೃತಿ ಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಮಯಾಧ್ಯಕ್ಷೇಣ ಪ್ರಕೃತಿ ಯತೆ ಸಚರಾಚರಂ ಹೇತುನಾನೇನ ಕೌಂತೆಯ ಜಗದ್ವಿಪರಿವರ್ತತೆ. ಭಗವಂತನ ಸಾನ್ನಿಧ್ಯದಿಂದ, ಪ್ರಕೃತಿಯಿಂದ ಚರಾಚರ ಜಗತ್ತಿನ ಉತ್ಪತ್ತಿ, ಇದರ ವರ್ಣನೆ ಇದೆ. ಪದಚ್ಛೇದ ನೋಡಿಕೊಳ್ಳಿ. ಮಯಾ ಅಧ್ಯಕ್ಷೇಣ ಪ್ರಕೃತಿ ಸೂಯತೆ ಸಚರಾಚರಂ ಹೇತುನ ಅನೇನ ಕೌಂತೆಯ ಜಗತ್ ವಿಪರಿವರ್ತತೆ. ಅನ್ವಯಾರ್ಥ, ಹೇ ಕೌಂತೆಯ, ಹೇ ಅರ್ಜುನ, ಮಯಾ ಅಧ್ಯಕ್ಷೇಣ ಪ್ರಕೃತಿ, ನನ್ನ ಅಧ್ಯಕ್ಷತೆಯಲ್ಲಿ ಪ್ರಕೃತಿಯು ಸಚರಾಚರಂ, ಚರಾಚರ ಸಹಿತ ಸರ್ವ ಜಗತ್ತನ್ನು ಸೂಯತೆ, ರಚಿಸುತ್ತದೆ. ಮತ್ತು ಅನೇನ, ಈ ಅನೇನ ಹೇತುನ, ಈ ಕಾರಣದಿಂದಲೇ ಜಗತ್ ವಿಪರಿವರ್ತತೆ, ಈ ಸಂಸಾರ ಚಕ್ರವು ತಿರುಗುತ್ತಾ ಇದೆ. ತಾತ್ಪರ್ಯ ನೋಡಿ, ಎಲೈ ಅರ್ಜುನ, ನನ್ನ ಅಧಿಷ್ಠಾನದಿಂದಾಗಿ ಪ್ರಕೃತಿಯು ಚರಾಚರ ಸಹಿತ ಸರ್ವ ಜಗತ್ತನ್ನು ರಚಿಸುತ್ತದೆ. ಇದೇ ಕಾರಣದಿಂದ ಈ ಸಂಸಾರ ಚಕ್ರ ಸುತ್ತುತ್ತಾ ಇದೆ. ನೋಡಿ, ನನ್ನ ಅಧಿಷ್ಠಾನದಿಂದ, ನನ್ನ ಅಧ್ಯಕ್ಷತೆಯಲ್ಲಿ ಸರ್ವ ಜಗತ್ತು ನಡೀತಾ ಇದೆ. ಭಾಷ್ಯಕ್ಕೆ ಹೋಗುವ ಮುನ್ನ ನಾವು ಈ ಅಧ್ಯಕ್ಷ ಅನ್ನುವ ಪದದ ಅರ್ಥವನ್ನು ಗಮನಿಸೋಣ. ಬಹಳ ಚೆನ್ನಾಗಿದೆ. ಸಾಮಾನ್ಯವಾಗಿ ನಾವೆಲ್ಲರೂ ಕೂಡ ಯಾವುದಾದ್ರೂ ಸಂಸ್ಥೆಯನ್ನ ಕಟ್ಕೊಂಡಿದ್ರೆ ಅಧ್ಯಕ್ಷ, ಕಾರ್ಯದರ್ಶಿ, ಖಜಾಂಚಿ, ಖಜಾಂಚಿ ಈ ರೀತಿಯಲ್ಲಿ
ಆ ಪದವಿಭಾಗವನ್ನು ಮಾಡ್ತೇನೆ, ಅವರಿಗೆ ಅಧಿಕಾರಗಳನ್ನು ಕೊಡ್ತೇನೆ. ಹೌದಲ್ಲ? ಕೆಲವೊಮ್ಮೆ ಅಧ್ಯಕ್ಷರು, ಉಪಾಧ್ಯಕ್ಷರು, ಕಾರ್ಯದರ್ಶಿಗಳು, ಸಹ ಕಾರ್ಯದರ್ಶಿಗಳು, ಈ ರೀತಿಯಲ್ಲಿ ಸಮಿತಿಗಳನ್ನು ಮಾಡ್ಕೊಡ್ತೇನೆ. ಪ್ರೆಸಿಡೆಂಟ್, ವೈಸ್ ಪ್ರೆಸಿಡೆಂಟ್, ಸೆಕ್ರೆಟರಿ, ಜಾಯಿಂಟ್ ಸೆಕ್ರೆಟರಿ, ಈ ರೀತಿ. ನಮ್ಮ ನಿಮ್ಮ ಅರ್ಥ ಏನು? ಅಧ್ಯಕ್ಷ ಅಂದ್ರೆ ಪ್ರೆಸಿಡೆಂಟ್. ಏನ್ ಸ್ವಾಮಿ ಪ್ರೆಸಿಡೆಂಟ್ ಅಂದ್ರೆ? he presides over all the functions, therefore he is the president. he presides ಅಂದ್ರೇನು? ಎಲ್ಲಾ ಕಾರ್ಯಕ್ರಮದಲ್ಲೂ ಅವರ ಉಪಸ್ಥಿತಿ ಇರಬೇಕು. then he is called the president. ಅದು ಸಂಕ್ಷಿಪ್ತ ಅರ್ಥ. ಆದ್ರೆ ಇನ್ನು ಸ್ವಲ್ಪ ಆಳವಾಗಿ ಗಮನಿಸಿದರೆ ಸಂಸ್ಕೃತ ಪದ ನೋಡಿ, ಅಧ್ಯಕ್ಷ. ಅಲ್ಲಿ ಎರಡು ಪದ ಇದೆ. ಒಂದು ಅಧಿ, ಅಧಿ ಅಂದ್ರೆ ಉಪಸರ್ಗ, ಒಂದು ಪ್ರಿಪೋಸಿಷನ್. ಅಧಿ ಸೇರಿಸಲಾಗಿದೆ ಯಾವ ಪದಕ್ಕೆ? ಅಕ್ಷ. ಅಕ್ಷ ಅಂದ್ರೆ ಏನು? ಕಣ್ಣು ಅಂತ ಅರ್ಥ. ಹೌದಲ್ಲ? ಚಕ್ಷುಸ್ಸು, ಅಕ್ಷ ಅಂದ್ರೆ ಕಣ್ಣು ಅಂತ ಅರ್ಥ. ಅಧಿ ಅಕ್ಷ ಅಧ್ಯಕ್ಷ ಏನು ಅಂದ್ರೆ ಅವನು ಎಲ್ಲವನ್ನ ನೋಡ್ಬೇಕು. ಏನೇನ್ ಕಾರ್ಯವಾಗ್ತಾ ಇದೆ ಎಲ್ಲವನ್ನು ನೋಡ್ಬೇಕು. ಹಾಗೆ ಸೆಕ್ರೆಟರಿ ನೋಡಿ, ಕಾರ್ಯದರ್ಶಿ. ಇವನು ಕಾರ್ಯವನ್ನು ನೋಡುವವ, ಇವನು ಕಾರ್ಯವನ್ನು ದರ್ಶಿಸುವವ. ಅಂದ್ರೇನು? ಕಾರ್ಯವನ್ನು ಜಾರಿಗೆ ತಂದು ತೋರಿಸುವವ ಅಧ್ಯಕ್ಷನಿಗೆ ಕಾರ್ಯದರ್ಶಿ. ಎರಡು ಒಂದೇ ಅರ್ಥ. ಅಧಿ ಅಕ್ಷ ಕಾರ್ಯವನ್ನು ನೋಡುವವ, ಕಾರ್ಯದರ್ಶಿ ಕಾರ್ಯವನ್ನು ಮಾಡಿಸುವವ ಅಥವಾ ದರ್ಶಿಸುವವ, ಕಾರ್ಯದರ್ಶಿ. ನೋಡಿ, ಅಧಿ ಅಕ್ಷ ಎಲ್ಲಾ ಕಾರ್ಯಗಳನ್ನು ನೋಡುವವ. ತಾನೇನು ಮಾಡೋದಿಲ್ಲ, ಕೇವಲ ಸುಮ್ಮನೆ ಅವನ ಉಪಸ್ಥಿತಿ, just his presence is enough for the work to be done by the secretary. ಇಲ್ಲಿ ಸೆಕ್ರೆಟರಿ ಅಂದ್ರೆ ಪ್ರಕೃತಿ, ಅಧ್ಯಕ್ಷ ಅಂದ್ರೆ ಪುರುಷ ಭಗವಂತ. ಮಯಾಧ್ಯಕ್ಷೇಣ ಪ್ರಕೃತಿ. ಪ್ರಕೃತಿ ಎಲ್ಲ ಕೆಲಸವನ್ನ ಮಾಡುತ್ತೆ. ಆದ್ರೆ ನನ್ನ ಅಧ್ಯಕ್ಷತೆ ಇಲ್ಲೇ ಮಾಡಬೇಕು. ನನ್ನ ಅನುಪಸ್ಥಿತಿಯಲ್ಲಿ ಪ್ರಕೃತಿ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಹೇಗೆ ಅಂದ್ರೆ, ನಾವೀಗ ಆನ್ಲೈನ್ ಕ್ಲಾಸ್ ಅಲ್ಲಿ ಕೂತಿದ್ದೇವೆ. ಭಾರತದ ಕಾಲಮಾನ ಪ್ರಕಾರ ಈಗ 7:33 ಸಮಯ. ಹೌದಲ್ಲ? ಕತ್ತಲೆ ಆವರಿಸಿದೆ. ಕತ್ತಲೆ ಆವರಿಸಿದರೂ ನಾವು ನೀವು ಹೇಗೆ ಕಾಣ್ತಾ ಇದ್ದೇವೆ ಅಂದ್ರೆ ವಿದ್ಯುತ್ ದೀಪಗಳನ್ನ ಹಾಕೊಂಡಿದ್ದೇವೆ. ಹೌದಲ್ಲ? ವಿದ್ಯುತ್ ದೀಪ ಎಲ್ಲವನ್ನು ಬೆಳಗಿಸ್ತಾ ಇದೆ ಅಷ್ಟೇ ವಿನಃ ತಾನ್ ಏನು ಮಾಡ್ತಾ ಇಲ್ಲ. ಹೌದಲ್ಲ? ವಿದ್ಯುತ್ ದೀಪ ಯಾತಕ್ಕೆ ಬೆಳಗ್ತಾ ಇದೆ? ಯಾಕೆಂದ್ರೆ ಅಲ್ಲಿ ವಿದ್ಯುತ್ ಶಕ್ತಿ ಇದೆ, ಆದ್ರಿಂದ ಬೆಳಗ್ತಾ ಇದೆ. ತಾನೇ ಯಾವ ಕಾರ್ಯವನ್ನು ಮಾಡ್ತಾ ಇಲ್ಲ, ಆದ್ರೆ ಎಲ್ಲಾ ಕಾರ್ಯಗಳನ್ನು ಮಾಡಲು ಸಹಕರಿಸ್ತಾ ಇದೆ, ಅದರ ಉಪಸ್ಥಿತಿ ಇದೆ. ಹೌದಲ್ಲ? ಈಗ ಭಾಷ್ಯವನ್ನು ನೋಡೋಣ. ಶಾಂಕರ ಭಾಷ್ಯ, ಆಚಾರ್ಯ ಶಂಕರರ ಭಾಷ್ಯ ಈ 10ನೆಯ ಶ್ಲೋಕಕ್ಕೆ ಅತ್ಯಂತ ಸುಂದರವಾಗಿದೆ, ಸೊಗಸಾಗಿದೆ. ತಮ್ಮಲ್ಲೂ ಕೂಡ ಭಾಷ್ಯದ ಗ್ರಂಥವಿದ್ದರೆ ದಯವಿಟ್ಟು ತೆಗೆದಿಟ್ಟುಕೊಳ್ಳಿ. ಶ್ರೀಮದ್ ಭಗವದ್ಗೀತಾ ಶಾಂಕರ ಭಾಷ್ಯ 10ನೆಯ ಶ್ಲೋಕದ ಭಾಷ್ಯ ಬಹಳ ಚೆನ್ನಾಗಿದೆ, ಅತ್ಯಂತ ವಿಸ್ತೃತವಾಗಿದೆ. ಒಂದೊಂದೇ ಪದವನ್ನು ಕೂಡ ನೋಡಬೇಕು, ಬಹಳ ಚೆನ್ನಾಗಿದೆ. ಮಯಾ ಸರ್ವತಃ ದೃಶಿ ಮಾತ್ರ ಸ್ವರೂಪೇಣ ಅವಿಕ್ರಿಯಾತ್ಮನ ಅಧ್ಯಕ್ಷೇಣ ಮಮ ಮಾಯಾ ತ್ರಿಗುಣಾತ್ಮಿಕ ಅವಿದ್ಯಾ ಲಕ್ಷಣ ಪ್ರಕೃತಿ ಸೂಯತೆ ಉತ್ಪಾದಯತಿ ಸಚರಾಚರಂ ಜಗತ್. ತಥಾ ಚ ಮಂತ್ರವರ್ಣಃ ಏಕೋ ದೇವಃ ಸರ್ವಭೂತೇಷು ಗೂಢಃ ಸರ್ವವ್ಯಾಪಿ ಸರ್ವಭೂತಾಂತರಾತ್ಮಾ ಕರ್ಮಾಧ್ಯಕ್ಷಃ ಸರ್ವಭೂತಾಧಿವಾಸಃ ಸಾಕ್ಷಿ ಚೇತಃ ಕೇವಲೋ ನಿರ್ಗುಣಶ್ಚ. ಆಚಾರ್ಯ ಶಂಕರರು ಶ್ವೇತಾಶ್ವತರ ಉಪನಿಷತ್ತಿನಿಂದ ಈ ಮಂತ್ರವನ್ನು ಆಯ್ಕೆ ಮಾಡಿಕೊಂಡು ಇಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇತಿ
ಹೇತುನ ನಿಮಿತ್ತೇನ ಅನೇನ ಅಧ್ಯಕ್ಷತ್ವೇನ ಕೌಂತೆಯ ಜಗತ್ ಸಚರಾಚರಂ ವ್ಯಕ್ತಾವ್ಯಕ್ತಾತ್ಮಕ ವಿಪರಿವರ್ತತೆ ಸರ್ವಾಸು ಅವಸ್ಥಾಸು. ಎಷ್ಟು ಚೆನ್ನಾಗಿದೆ ನೋಡಿ, ಒಂದೊಂದೇ ಪದಕ್ಕೂ ಅರ್ಥ ಎಷ್ಟು ಸೊಗಸಾಗಿ ಕೊಡ್ತಾರೆ ಆದಿಶಂಕರಾಚಾರ್ಯರು. ಎಲ್ಲವನ್ನೂ ನೋಡುವ ಚೈತನ್ಯ ಮಾತ್ರ ಸ್ವರೂಪನಾಗಿ ಯಾವ ವಿಕಾರವೂ ಇಲ್ಲದಿರುವ ನಾನು ಅಧ್ಯಕ್ಷನಾಗಿರುವಲ್ಲಿ ತ್ರಿಗುಣಾತ್ಮಕವಾದ ನನ್ನ ಮಾಯೆಯೂ ಅವಿದ್ಯಾಲಕ್ಷಣವಾದ ಪ್ರಕೃತಿಯೂ ಸ್ಥಾವರ ಜಂಗಮಗಳಿಂದ ಒಡಗೂಡಿದ ಜಗತ್ತನ್ನು ಹಡೆಯುತ್ತಿರುವುದು, ಉಂಟು ಮಾಡುತ್ತಿರುವುದು. ಆದ್ದರಿಂದಲೇ ಮಂತ್ರವರ್ಣವು ಹೀಗೆಂದು ಹೇಳುತ್ತಿರುವುದು, ಸರ್ವವ್ಯಾಪಿಯು ಸರ್ವಭೂತಗಳ ಅಂತರಾತ್ಮನು ಆಗಿರುವ ಒಬ್ಬನೇ ದೇವನು ಸರ್ವಭೂತಗಳಲ್ಲಿಯೂ ಅಡಗಿರುವನು. ಆತನು ಕರ್ಮಗಳ ಅಧ್ಯಕ್ಷನು, ಸರ್ವಭೂತಗಳಲ್ಲಿಯೂ ವಾಸವಾಗಿರುವವನು. ಸಾಕ್ಷಿಯು ಚೈತನ್ಯ ಸ್ವರೂಪನು, ತಾನೇ ಬೇರೆಯಾಗಿರುವವನು ಮತ್ತು ನಿರ್ಗುಣನು. ಬಹಳ ಚೆನ್ನಾಗಿದೆ. ಇಲ್ಲಿ ಮತ್ತೊಂದು ಪದ ನಾವು ಅರ್ಥ ಮಾಡ್ಕೊಳ್ಬೇಕಾಗಿರೋದು ಜಗತ್. ಮುಂದೆ ಕೂಡ ಬರುತ್ತೆ, ಆದ್ರೆ ಈಗ ನೆನಪಾಗ್ತಾ ಇರೋದ್ರಿಂದ ಅದನ್ನು ಹಂಚಿಕೊಳ್ತೇವೆ. ಆಚಾರ್ಯ ಶಂಕರರು ಈ ಜಗತ್ ಅನ್ನುವ ಪದಕ್ಕೆ ಬಹಳ ಸುಂದರವಾದ ತಾತ್ಪರ್ಯವನ್ನು ನೀಡಿದ್ದಾರೆ. ಜಗತ್ತಂದ್ರೆ ನಾವು ತಿಳ್ಕೊಳ್ಳೋದು ವಿಶ್ವ, ಪ್ರಪಂಚ, ಭೂಮಿ, ಭೂಗ್ರಹ ಇತ್ಯಾದಿ. ಆದ್ರೆ ಜಗತ್ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ ಒಂದೊಂದು ಅಕ್ಷರಕ್ಕೂ ಅರ್ಥ ಉಂಟು. ಜಗತ್ ಜಗತ್ ಅನ್ನುವ ಆ 2.5 ಅಕ್ಷರ ತ, ಯಾಕೆಂದ್ರೆ ಪೂರ್ತಿ ಇಲ್ಲ, ತಾ ಅಂತ ಇಲ್ಲ, ತ್ ಜಗತ್. ಆದ್ರಿಂದ 2.5 ಮಾತ್ರೆಗಳು. ಈ 2.5 ಮಾತ್ರದ ಪದ ಯಾವುದಿದೆ ಜಗತ್, ಒಂದೊಂದು ಅಕ್ಷರಕ್ಕೂ ಅರ್ಥ ಇದೆ. ಜ ಗ ತ್. ಜ ಅಂದ್ರೆ ಜಾಯತೆ. ಜಾಯತೆ ಅಂದ್ರೆ ಏನು? ಉತ್ಪನ್ನವಾಗುತ್ತೆ, ಎಲ್ಲವೂ ಹುಟ್ಟಿಕೊಳ್ಳುತ್ತೆ. ಎಲ್ಲಿ? ಇದೇ ಪ್ರಪಂಚದಲ್ಲಿ, ಜಗತ್ತಿನಲ್ಲಿ ಎಲ್ಲವೂ ಹುಟ್ಟಿಕೊಳ್ಳುತ್ತೆ. ಜ ಗ ಗಚ್ಚತಿ, ಗಚ್ಚತಿ, ನಿರ್ಗಚ್ಚತಿ. ಯಾವುದು ಹುಟ್ಟಿದೆಯೋ ಅದು ಅಂತ್ಯಗೊಳ್ಳುತ್ತೆ, ಯಾವುದು ಪ್ರಾರಂಭವಾಗಿದೆಯೋ ಅದು ಮುಗಿಸಲ್ಪಡುತ್ತೆ, ಯಾವುದಕ್ಕೆ ಆದಿ ಇದೆಯೋ ಅದಕ್ಕೆ ಅಂತ್ಯ ಉಂಟು. ಜಾಯತೆ ಗಚ್ಚತಿ, ಜಾಯತೆ ಗಚ್ಚತಿ. ಹುಟ್ಟುತ್ತೆ, ಸಾಯುತ್ತೆ, ಹುಟ್ಟುತ್ತೆ, ಸಾಯುತ್ತೆ. ಜ ಗ ಜಾಯತೆ ಗಚ್ಚತಿ. ಹಾಗಾದ್ರೆ ತ್ ಅರ್ಥ ಮಾತ್ರ. ತ್ ಪ್ರಕಾರ ಯಾವುದಿದೆ ಅದರ ಅರ್ಥ ಏನು? ಆಚಾರ್ಯ ಶಂಕರರು ಸ್ಪಷ್ಟವಾಗಿ ಹೇಳ್ತಾರೆ. ನೋಡಿಪ್ಪ, ಈ ಪ್ರಪಂಚ ಮಾಯಾ ಪ್ರಪಂಚ, ತಾತ್ಕಾಲಿಕ ಪ್ರಪಂಚ, ಅಶಾಶ್ವತವಾದಂತಹ ಪ್ರಪಂಚ. ಅಂದ್ರೆ ತಿಷ್ಠತಿ ಇವ. ಜಾಯತೆ ಗಚ್ಚತಿ, ಹುಟ್ಟುತ್ತೆ, ಸಾಯುತ್ತೆ. ಆದರೆ ಈ ಜನನ ಮರಣಗಳ ನಡುವೆ ಏನು ಇದ್ದೇವೆ ನಾವು, ಇದ್ದಂತೆ ಇದ್ದೇವೆ. ಖಂಡಿತವಾಗಲೂ ಇಲ್ಲ, ನಾವು ಆಗಲೇ ಅಸುನೀಗಿ ಆಗಿದೆ ಭವಿಷ್ಯದಲ್ಲಿ. ಯಾಕೆಂದ್ರೆ ಆಗಲೇ ನಿರ್ಧಾರ ಆಗಿ ಹೋಗಿದೆ ನಮ್ಮ ಆಯಸ್ಸೆಷ್ಟು, ಎಷ್ಟು ಉಸಿರಾಡಬೇಕು, ಯಾವಾಗ ಪ್ರಾಣ ಪಕ್ಷಿ ಹಾರಿ ಹೋಗಬೇಕು, ನಮ್ಮದು ನಿಮ್ಮದು ನಿಗದಿ ಆಗಿ ಹೋಗಿದೆ. ನಿಮ್ಗೆ ಗೊತ್ತಿಲ್ಲ ಅಷ್ಟೇ, ಗೊತ್ತಿಲ್ದಿರೋದೇ ಒಳ್ಳೇದು. ಗೊತ್ತಾಗ್ಬಿಟ್ರೆ ಇನ್ನೇನೇನೇನ್ ಮಾಡ್ಬಿಡ್ತೀವಿ, ಹೌದಲ್ಲ? ಜಾಯತೆ ಗಚ್ಚತಿ ತಿಷ್ಠತಿ ಇವ. ಏನೋ ನಿಂತಿದೆ ಅನ್ನುವಂತೆ ನಾವು ಬದುಕ್ತಾ ಇದ್ದೇವೆ, ಆದ್ರೆ ಒಂದ್ ದಿವಸ ಹೊರಟೋಗುತ್ತೆ. ಇದನ್ನೇ ಜಗತ್ ಅಂತ ಕರೆಯುವುದು. ತಾತ್ಕಾಲಿಕ ಪ್ರಪಂಚ, ಸುಳ್ಳು ಪ್ರಪಂಚ, ಮೋಸ ವಿಶ್ವ, ಎಲ್ಲರನ್ನು ಮಾಯೆಗೆ ಸಿಲುಕಿಸಿ ಪಾಶಕ್ಕೆ ಒಳಪಡುತ್ತೆ, ಒಳಪಡುವ ಹಾಗೆ ಮಾಡುತ್ತೆ. ನಾವು ಭಗವಂತನಿಗೆ ಶರಣಾದರೆ ಮಾತ್ರ ಈ ಪಾಶದಿಂದ ಮುಕ್ತಿ. ಹೌದಲ್ಲ? ರಾಮಕೃಷ್ಣ ಪರಮಹಂಸರು ಸುಂದರವಾದ ದೃಷ್ಟಾಂತವನ್ನು ಕೊಡ್ತಾರೆ. ಯಾರಿಗೆ ಈ ಪ್ರಪಂಚ ಬಂಧನವಲ್ಲ, ಈ ಜಗತ್ತು ಮಾಯಾ ಪ್ರಪಂಚದಲ್ಲಿದ್ದರೂ
ಮಾಯೆಗೆ ಸಿಲುಕುವುದಿಲ್ಲ. ಯಾರು? ಒಂದು ಸುಂದರವಾದ ದೃಷ್ಟಾಂತ. ರಾಮಕೃಷ್ಣ ಪರಮಹಂಸರ ವಿಶೇಷವಾದಂತಹ ಕಥೆಗಳು, ವಿಶೇಷವಾದಂತಹ ದೃಷ್ಟಾಂತಗಳು. ಅಷ್ಟು ಸುಲಭ ನೋಡಿ, ನಾವು ಕಣ್ಣು ಮುಂದೆ ನೋಡುವಂತಹ ದೃಷ್ಟಾಂತಗಳು. ಬೇಟೆಗಾರ ಅಥವಾ ಮೀನುಗಾರ. ಮೀನುಗಾರ ಯಾರು? ಮೀನುಗಳನ್ನು ಹಿಡಿಯುವವ. ಬಹುಶಃ ತನ್ನ ಆಹಾರಕ್ಕಾಗಿರಬಹುದು ಅಥವಾ ಮಾರಕ್ಕೂ ಇರಬಹುದು, ತನ್ನ ಜೀವನೋಪಾಯಕ್ಕಾಗೂ ಇರಬಹುದು. ಮೀನುಗಾರಿಕೆಯೇ ಸರ್ಕಾರದಲ್ಲಿ ಮೀನುಗಾರಿಕೆ ಅನ್ನುವುದೇ ಒಂದು ಇಲಾಖೆ ಉಂಟು, ಹೌದಲ್ಲ? ಫಿಶರೀಸ್ ಡಿಪಾರ್ಟ್ಮೆಂಟ್, ಅದೇ ಒಂದು ಇಲಾಖೆ ಉಂಟು. ಇರ್ಲಿ, ಆ ಮೀನುಗಾರ ಮೀನನ್ನು ಹಿಡಿಯಬೇಕಾದ್ರೆ ಏನ್ ಮಾಡ್ತಾನೆ? ಬಲೆಯನ್ನ ಬೀಸ್ತಾನೆ. ಸರಿಯಾಗಿ ಗಮನಿಸಿ, ಬಲೆಯನ್ನು ಎಲ್ಲಿ ಬೀಸ್ತಾನವನು? ದೂರಕ್ಕೆ ಒಗಿತಾನೆ, ದೂರಕ್ಕೆ ಎಸಿತಾನೆ. ಆ ಬಲೆಯನ್ನು ಹರಡುತ್ತಾನೆ ಸಮುದ್ರದಲ್ಲಿ ಅಥವಾ ನದಿಯಲ್ಲಿ ಅಥವಾ ಕೆರೆಯಲ್ಲಿ, ಕೊಳದಲ್ಲಿ, ಎಲ್ಲಿ ಈ ಮೀನಿನ ಶೇಖರಣೆ ಸಂಗ್ರಹಣೆ ಆಗಿರುತ್ತೋ ಅಲ್ಲಿ ಆ ಬಲೆಯನ್ನು ಬೀಸುವನು. ಆದ್ರೆ ಕೆಲವೊಂದು ಮೀನುಗಳು ಆ ಬಲೆಗೆ ಬೀಳೋದೇ ಇಲ್ಲ. ಅದ್ಯಾಕೆ? ಆ ಮೀನುಗಳಿಗೆ ಮುಂಚಿತವಾಗಿ ಏನಾದ್ರೂ ಒಂದು ಸಿಕ್ಸ್ತ್ ಸೆನ್ಸ್, ಏನಾದ್ರೂ ಬರೋ ಇಂಟ್ಯೂಷನ್ ಇಂದ ಗೊತ್ತಾಗ್ಬಿಡುತ್ತೆ ಅನ್ನೋದಕ್ಕೆ. ಮೀನುಗಾರ ಬಂದಿದ್ದಾನೆ, ಹಿಡಿದು ಬಿಡ್ತಾನೆ, ತಪ್ಪಿಸ್ಕೋಬೇಕು? ಇಲ್ಲ. ದುರಾದೃಷ್ಟವಶಾತ್ ಎಲ್ಲಿ ಬಲೆ ಬಿದ್ದಿರುತ್ತೋ, ಮೀನುಗಳು ಎಲ್ಲೂ ಬಲೆಯಲ್ಲಿ ಒಳಗಿರ್ತಾವೋ ಅದೆಲ್ಲವೂ ಕೂಡ ಸಿಕ್ಕಾಕೊಳ್ಳುತ್ತೆ, ಪ್ರಾಣವನ್ನ ಕಳೆದುಕೊಳ್ಳುತ್ತೆ, ಹೌದಲ್ಲ? ಆದ್ರೆ ಕೆಲವೊಂದು ಮೀನುಗಳು ನೋಡಿ, ಆ ಮೀನುಗಾರನ ಪಾದದ ತಳದಲ್ಲಿರುತ್ತೆ. ಆ ಪಾದವನ್ನ ನೆಕ್ತಾ ಇರುತ್ತೆ. ಆ ಪಾದದ ಬೆರಳುಗಳನ್ನು ಚೀಪ್ತಾ ಇರುತ್ತೆ, ಹೌದಲ್ಲ? ಆ ಮೀನುಗಳು ಬಲೆಯಲ್ಲಿ ಸಿಕ್ಕಾಕೊಳ್ಳುವುದಿಲ್ಲ. ಯಾಕೆ? ಶರಣಾಗತರಾಗಿವೆ. ಮೀನುಗಾರನ ಪಾದದಲ್ಲಿವೆ ಅದು. ಅದಕ್ಕೆ ಬಲೆ ಸೋಂಕುವುದೇ ಇಲ್ಲ, ತಾಕುವುದೇ ಇಲ್ಲ. ಯಾಕೆ? ಬಲೆ ಬೀಸಿರುವುದು ದೂರದಲ್ಲಿ. ತನ್ನ ಕಾಲ್ ಬುಡಕ್ ಬಲೆ ಹಾಕೊಂಡಿಲ್ಲ, ಅವನು ದೂರದಲ್ಲಿ ಒಗೆದಿದ್ದಾನೆ, ಹೌದಲ್ಲ? ವಿಚಾರ ಮಾಡಿ. ಅರ್ಥಾತ್ ಯಾರು ಭಗವಂತನಿಗೆ ಶರಣಾಗುವರೋ ಅವರು ಈ ಮಾಯಾಪಾಶದಲ್ಲಿ, ಮಾಯಾ ಬಲೆಯಲ್ಲಿ ಸಿಲುಕಿಕೊಳ್ಳುವುದಿಲ್ಲ. ಯಾರು ಭಗವಂತನಿಂದ ದೂರ ಇರ್ತಾರೆ ಅವರು ಮಾತ್ರ ಈ ಮಾಯಾಪಾಶಕ್ಕೆ ಸಿಕ್ಕಿ ಹಾಕಿಕೊಂಡು ಒದ್ದಾಡ್ತಾರೆ. ಈ ಮಾಯಾಪಾಶದ ಬಿದ್ದು ವಿಲಿ 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 ಒದ್ದಾಡಿ ನರಳಿ ಸೋತು ಸುಣ್ಣಾಗಿ ತಮ್ಮ ಜೀವನವನ್ನು ಅಂತ್ಯಗೊಳಿಸ್ಕೊಡ್ತಾರೆ, ನಿರರ್ಥಕವಾಗಿ, ನಿಷ್ಪ್ರಯೋಜಕವಾಗಿ. ವಿಚಾರ ಮಾಡಿ. ರಾಮಕೃಷ್ಣ ಪರಮಹಂಸರ ದೃಷ್ಟಾಂತ ಅತ್ಯಂತ ಸೊಗಸು. ಆದ್ದರಿಂದ ಈ ಒಂದು ಜಗತ್ ತಾತ್ಕಾಲಿಕ ಜಗತ್, ಜಾಯತೆ ಗಚ್ಚತಿ ತಿಷ್ಠತಿ ಇವ, ಏನು ಇದ್ದಂತೆ ಭಾಸವಾಗ್ತಾ ಇದೆ ನಮಗೆ. ಇಲ್ಲಿ ಯಾವ ಸುಖವೂ ಇಲ್ಲ, ಯಾವ ದುಃಖವೂ ಇಲ್ಲ. ಇದು ಕೇವಲ ನಮ್ಮ ನಿಮ್ಮ ಭ್ರಮೆ. ಹೇಗಿದ್ದೀರಾ? ಬಹಳ ಚೆನ್ನಾಗಿದ್ದೀನಿ, ಸಂತೋಷವಾಗಿದ್ದೀನಿ. ನಿಜವಾಗ್ಲೂ ಸಂತೋಷವಾಗಿದ್ದೀರಾ ನೀವು? ಇಲ್ಲ, ಸ್ವಲ್ಪ ದುಃಖ ಇದೆ. ಏನ್ ಮಾಡ್ಲಿ? ಸುಳ್ಳು ಹೇಳ್ಬೇಕಾಗತ್ತೆ, ನಮ್ ದುಃಖ ನಮ್ಗೆ ಇರ್ಲಿ, ನಿಮ್ಗೆ ಯಾಕೆ ಹೇಳ್ಬೇಕು? ಚೆನ್ನಾಗಿದ್ದೀನಿ ಸ್ವಾಮಿ, ಸಾಕು, ನಮಸ್ಕಾರ ನಮಸ್ಕಾರ. ವಿಚಾರ ಮಾಡಿ, ಈ ಜಗತ್ತಿನಲ್ಲಿ ಯಾರೂ ಕೂಡ ಪರಿಪೂರ್ಣವಾಗಿ ಸುಖಿಗಳಿಲ್ಲ, ಯಾರು ಪರಿಪೂರ್ಣವಾಗಿ ದುಃಖಿಗಳೂ ಇಲ್ಲ. ಮಿಶ್ರಣಮಯವಾದಂತಹ ಜೀವನ, ನಮ್ಮ ನಮ್ಮ ಕರ್ಮಗಳಿಗೆ ಅನುಸಾರವಾಗಿ ಏರು ತಗ್ಗು ಇದ್ದೇ ಇರುತ್ತೆ. ನೀವು ಆಸ್ಪತ್ರೆಗೆ ಹೋಗಿ ನಿಮ್ಮ ಸ್ಕ್ಯಾನ್ ಮಾಡಿಸಿದರೆ ಆ ಆಸಿಲೇಟರ್ ನಿಮ್ಮ ತೋರಿಸುತ್ತೆ. ಸ್ಕ್ಯಾನ್ ನಲ್ಲಿ ಮೇಲೆ ಕೆಳಗಡೆ ತೋರಿಸ್ತಾ ಇರುತ್ತೆ. ಎಲ್ಲಿಯವರೆಗೂ ಮೇಲೆ ಕೆಳಗಡೆ ಏರು ತಗ್ಗು ಇರುತ್ತೆ, ಅಲ್ಲಿಯವರೆಗೂ ನೀವು ಬದುಕಿದ್ದೀರಿ, ಜೀವಂತವಾಗಿದ್ದೀರಿ, ಏರು ತಗ್ಗುಗಳನ್ನು ಅನುಭವಿಸ್ತಾ ಇದ್ದೀರಿ, ಜೀವಂತವಾಗಿದ್ದೀರಿ. ಏರು ತಗ್ಗು ಇಲ್ಲದೆ ಹೋದ್ರೆ, ತಟಸ್ಥವಾಗಿ ಹೋದ್ರೆ ನೀವು ಜಗತ್ತಲ್ಲಿ ಇಲ್ಲ ಅಂತಾನೆ ಅರ್ಥ. ಯು ಆರ್ ಡೆಡ್ ಟು ದ ವರ್ಲ್ಡ್. ಶರೀರದ ಅಸ್ತಿತ್ವವೇ ಇಲ್ಲ. ವಿಚಾರ ಮಾಡಿ. ಆದ್ದರಿಂದ ಈ ಜಗತ್ ಅನ್ನುವ ಪದಕ್ಕೆ ಆಚಾರ್ಯ ಶಂಕರ್
ಅತ್ಯಂತ ಸ್ಪಷ್ಟವಾದ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಭಾಷ್ಯವನ್ನು ಮುಂದುವರಿಸೋಣ. ಭಾಷ್ಯವನ್ನು ನೋಡಿ ನಂತರ ಭಾಷ್ಯಾರ್ಥ ನೋಡೋಣ. 10ನೇ ಶ್ಲೋಕದ ಭಾಷ್ಯ ಸ್ವಲ್ಪ ನೋಡಿದ್ದೇವೆ, ಮುಂದುವರಿಸೋಣ. ಅವಸ್ಥಾ ದೃಶಿಕರ್ಮತ್ವಾಪತ್ತಿ ನಿಮಿತ್ತಾಹಿ ಜಗತಃ ಸರ್ವಾ ಪ್ರವೃತ್ತಿ ಅಹಂ ಇದಂ ಭೋಕ್ಷ್ಯೆ ಪಶ್ಯಾಮಿ ಇದಂ ಶೃಣೋಮಿ ಇದಂ ಸುಖಂ ಅನುಭವಾಮಿ ದುಃಖಂ ಅನುಭವಾಮಿ ತದರ್ಥಂ ಇದಂ ಕರಿಷ್ಯೆ ಇದಂ ಜ್ಞಾಸ್ಯಾಮಿ ಇತ್ಯಾದ್ಯ ಅವಗತಿ ನಿಷ್ಠಾ ಅವಗತ್ಯವಸಾನೈವ ಯೋ ಅಸಾಧ್ಯಕ್ಷಃ ಪರಮೇಭ್ಯೋಮನ್ ಇತ್ಯಾದಯಶ್ಚ ಮಂತ್ರ ಏತದರ್ಥಂ ದರ್ಶಯಂತಿ. ಹೇ ಕೌಂತೆಯ, ನಾನು ಅಧ್ಯಕ್ಷನಾಗಿರುವನೆಂಬ ಈ ಹೇತುವಿನಿಂದ ನಿಮಿತ್ತದಿಂದ ಚರಾಚರಗಳು ಒಳಗೂಡಿರುವ ವ್ಯಕ್ತ ಅವ್ಯಕ್ತ ಎಂಬ ರೂಪಗಳಲ್ಲಿ ಇರುವ ಜಗತ್ತು ಎಲ್ಲ ಅವಸ್ಥೆಗಳಲ್ಲಿಯೂ ಸುತ್ತುತ್ತಿರುವುದು. ಜಗತ್ತಿನ ಪ್ರವೃತ್ತಿಯೆಲ್ಲವೂ ಎಂದರೆ ನಾನು ಇದನ್ನು ಅನುಭವಿಸುವೆನೋ, ಇದನ್ನು ಕಾಣುತ್ತಿರುವೆನೋ, ಇದನ್ನು ಕೇಳುತ್ತಿರುವೆನೋ, ಸುಖವನ್ನು ಅನುಭವಿಸುತ್ತಿರುವೆನೋ, ದುಃಖವನ್ನು ಅನುಭವಿಸುತ್ತಿರುವೆನೋ, ಇದಕ್ಕಾಗಿ ಇದನ್ನು ಮಾಡುವೆನೋ, ಇದನ್ನು ಅರಿತುಕೊಳ್ಳುವೆನೋ ಎಂದು ಮುಂತಾಗಿರುವ ಪ್ರವೃತ್ತಿಯೆಲ್ಲ ನೋಡುವ ಚೈತನ್ಯಕ್ಕೆ ವಿಷಯವಾಗಿರುವ ನಿಮಿತ್ತದಿಂದಲೇ ನಡೆಯುತ್ತಿರುವುದು. ಅದೆಲ್ಲವೂ ಅರಿವಿನಲ್ಲಿಯೇ ನಿಂತಿರುವುದು, ಅರಿವಿನಲ್ಲಿಯೇ ಕೊನೆಗಾಣುತ್ತಿರುವುದು. ಯಾವಾತನು ಪರಮಾಕಾಶದಲ್ಲಿದ್ದುಕೊಂಡು ಇದಕ್ಕೆ ಅಧ್ಯಕ್ಷನಾಗಿರುವನೋ ಮುಂತಾದ ಮಂತ್ರಗಳು ಈ ಅರ್ಥವನ್ನು ತಿಳಿಸುತ್ತಿರುವವು. ಕೊನೆಯ ಭಾಗದ ಭಾಷ್ಯವನ್ನು ನೋಡೋಣ. ತತಶ್ಚ ಏಕಸ್ಯ ದೇವಸ್ಯ ಸರ್ವಾಧ್ಯಕ್ಷಭೂತ ಚೈತನ್ಯ ಮಾತ್ರಸ್ಯ ಪರಮಾರ್ಥತಃ ಸರ್ವಭೋಗಾನ್ ಅಭಿಸಂಬಂಧಿನಃ ಅನ್ಯಸ್ಯ ಚೇತನಾಂತರ್ಯಸ್ಯ ಅಭಾವೇ ಭೋಕ್ತುಃ ಅನ್ಯಸ್ಯ ಅಭಾವಾತ್ ಕಿಂ ನಿಮಿತ್ತ ಅಯಂ ಸೃಷ್ಟಿಃ ಇತ್ಯತ್ರ ಪ್ರಶ್ನ ಪ್ರತಿವಚನೆ ಅನುಪಪನ್ನೆ ಕೋ ಅರ್ಥ ವೇದ ಕ ಇಹ ಪ್ರವೋಚತ್ ಕುತ ಆಜಾತ ಕುತಂ ಇಯಂ ವಿಸೃಷ್ಟಿಃ ಇತ್ಯಾದಿ ಮಂತ್ರವರ್ಣೇಭ್ಯಃ ದರ್ಶಿತಂಚ ಭಗವತಾ ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತೆ ಜಂತವಃ ಇತಿ. ಭಾಷ್ಯಾರ್ಥ ನೋಡಿ. ಹೀಗಿರುವುದರಿಂದ ಎಲ್ಲಕ್ಕೂ ಸಾಕ್ಷಿಯಾಗಿರುವ ಬರಿಯ ಚೈತನ್ಯವಾಗಿರುವ ಯಾವ ಭೋಗದ ಸಂಬಂಧವೂ ಇಲ್ಲದ ಒಬ್ಬ ದೇವನಿಗಿಂತ ಬೇರೆಯಾದ ಚೈತನ್ಯವೇ ಇಲ್ಲದರಿಂದ ಮತ್ತೊಬ್ಬ ಭೋಕ್ತೃವು ಇಲ್ಲವಾದ ಕಾರಣ ಈ ಸೃಷ್ಟಿಗೆ ನಿಮಿತ್ತವೇನು ಎಂಬ ವಿಷಯದಲ್ಲಿ ಪ್ರಶ್ನೋತ್ತರಗಳು ಯುಕ್ತವಲ್ಲ. ಈ ಬಗೆಯ ಸೃಷ್ಟಿಯು ಎಲ್ಲಿಂದ ಬಂದಿತೋ, ಏತರಿಂದ ಆಗಿರುವುದೋ ಇದನ್ನು ಸರಿಯಾಗಿ ಬಲ್ಲವರು ಯಾರು ತಾನೇ ಹೇಳಿಯಾನು ಮುಂತಾದ ಮಂತ್ರವರ್ಣಗಳು ಇದಕ್ಕೆ ಪ್ರಮಾಣವು. ಜ್ಞಾನವು ಅಜ್ಞಾನದಿಂದ ಮುಚ್ಚಿ ಹೋಗಿರುತ್ತದೆ, ಅದರಿಂದ ಜೀವರುಗಳು ಭ್ರಾಂತರಾಗುತ್ತಾರೆ ಎಂದು ಭಗವಂತನು ಮೊದಲೇ ಹೇಳಿಯೂ ಇರುತ್ತಾನೆ. ಬಹುಶಃ ಪಂಚಮೋಧ್ಯಾಯದ 15ನೇ ಶ್ಲೋಕದಲ್ಲಿ ಈ ವಾಕ್ಯ ಆಗಲೇ ಬಂದಿದೆ. ಅಜ್ಞಾನೇನಾವೃತಂ ಜ್ಞಾನಂ ತೇನ ಮುಹ್ಯಂತೆ ಜಂತವಃ. ಮನುಷ್ಯರು ಜಂತವಃ, ಜಂತುಗಳು ಅಂತಾನೆ ಭಗವಂತ. ಯಾಕೆ? ಅಜ್ಞಾನೇನ ಆವೃತಂ ಜ್ಞಾನಂ, ಜ್ಞಾನವು ಅಜ್ಞಾನದಿಂದ ಮುಚ್ಚಲ್ಪಟ್ಟಿದೆ. ಅವರು ಮಾತ್ರ ಈ ಮೋಹಕ್ಕೆ ಒಳಗಾಗ್ತಾರೆ, ಈ ಮಾಯಾ ಪಾಶಕ್ಕೆ ಬೀಳುತ್ತಾರೆ. ಹೀಗೆ ಆಗಲೇ ಪಂಚಮೋಧ್ಯಾಯದಲ್ಲಿ ಇದರ ವಿಚಾರವನ್ನು ಮಾಡಿದ್ದೇವೆ. ಈಗ ಯಾರು ಭಗವಂತನನ್ನು ಭಜಿಸುವರು, ಯಾರಿಗೆ ದೈವ ಸಂಪತ್ತಿರುವುದೋ ಅವರು ಮಾತ್ರ ಭಗವಂತನನ್ನು ಭಜಿಸುವರು. ಯಾರಿಗೆ ಆಸುರ ಸಂಪತ್ತಿದೆ, ಯಾರಿಗೆ ಈ ಒಂದು ಚೈತನ್ಯಾತ್ಮಕವಾದಂತಹ ಭಗವಂತನ ಅನುಗ್ರಹವಿರುವುದಿಲ್ಲ, ದೈವ ಸಂಪತ್ತು ಇರುವುದಿಲ್ಲ, ಅವರು ಭಗವಂತನನ್ನು ಸ್ಮರಿಸುವುದೂ ಇಲ್ಲ, ಧ್ಯಾನಿಸುವುದೂ ಇಲ್ಲ. ಯಾರವರು ನೋಡಿ, ಮುಂದಿನ ಶ್ಲೋಕದಲ್ಲಿ ಈ ದೈವ ಸಂಪತ್ತು ಉಳ್ಳವರು ಮಾತ್ರ ಭಗವಂತನನ್ನು ಆರಾಧಿಸುವರು ಎಂಬ ವಿವರಣೆ ಉಂಟು. ನೋಡೋಣ. 11ನೆಯ ಶ್ಲೋಕ 2 ಬಾರಿ ಪಾರಾಯಣ ಮಾಡುವ ಒಟ್ಟಿಗೆ. ಅವಜಾನಂತಿ ಮಾಂ ಮೂಢಾ ಮಾನುಷೀಂ ತನುಮಾಶ್ರಿತಂ ಪರಂ ಭಾವಮಜಾನಂತಃ
अवभूतमहेश्वरम् अवजानन्ति मां मूढा मानुषीं तनुमाश्रितं परं भावमजानन्तः मम ಭೂತಮಹೇಶ್ವರಂ. ಬಹಳ ಸೊಗಸಾಗಿದೆ ಈ 11ನೇ ಶ್ಲೋಕ. ಭಗವಂತನ ಪ್ರಭಾವವನ್ನು ಅರಿಯದಿರುವುದರಿಂದ ಭಗವಂತನನ್ನು ತಿರಸ್ಕಾರ ಮಾಡುವವರ ನಿಂದನೆ ಆಗುತ್ತಿದೆ ಈ ಶ್ಲೋಕದಲ್ಲಿ. ನೋಡಿ ಪದಚ್ಛೇದ. ಅವಜಾನಂತಿ ಮಾಂ ಮೂಢಾಃ ಮಾನುಷೀಂ ತನುಂ ಆಶ್ರಿತಂ ಪರಂ ಭಾವಂ ಅಜಾನಂತಃ ಮಮ ಭೂತ ಮಹೇಶ್ವರಂ. ಮಮ ಅನ್ವಯಾರ್ಥ ನೋಡಿ. ಮಮ ಪರಂ ಭಾವಂ ಅಜಾನಂತಃ, ನನ್ನ ಪರಮ ಭಾವವನ್ನು ಅಜಾನಂತಃ ಅರಿಯದಿರುವ ಮೂಢಾಃ ಮೂಢ ಜನರು ಮಾನುಷೀಂ ತನುಂ ಆಶ್ರಿತಂ ಮನುಷ್ಯ ಶರೀರವನ್ನು ಧರಿಸಿರುವ ಭೂತ ಮಹೇಶ್ವರಂ ಸಂಪೂರ್ಣ ಭೂತಗಳ ಮಹಾನ್ ಈಶ್ವರನಾದ ನನ್ನನ್ನು ಅವಜಾನಂತಿ ತುಚ್ಛವಾಗಿ ತಿಳಿಯುತ್ತಾರೆ. ಅರ್ಥ, ನನ್ನ ಯೋಗ ಮಾಯೆಯಿಂದ ಜಗತ್ತಿನ ಉದ್ಧಾರಕ್ಕಾಗಿ ಮನುಷ್ಯ ರೂಪದಲ್ಲಿ ವಿಹರಿಸುತ್ತಿರುವ ಪರಮೇಶ್ವರನಾದ ನನ್ನನ್ನು ಸಾಧಾರಣ ಮನುಷ್ಯನೆಂದು ತಿಳಿಯುತ್ತಾರೆ. ನೋಡಿ, ಅವಜಾನಂತಿ ತಿಳಿಯುವುದೇ ಇಲ್ಲ ಅವರು, ಭಗವಂತನ ಪರಮ ಭಾವವನ್ನು ಅರಿಯುವುದಿಲ್ಲ. ತಾತ್ಪರ್ಯ ನೋಡಿ. ನನ್ನ ಪರಮ ಭಾವವನ್ನು ಅರಿಯದ ಮೂಢ ಜನರು ಮನುಷ್ಯ ಶರೀರವನ್ನು ಧರಿಸಿರುವ ಸಂಪೂರ್ಣ ಪ್ರಾಣಿಗಳ ಮಹಾ ಈಶ್ವರನಾದ ನನ್ನನ್ನು ತುಚ್ಛವಾಗಿ ಕಾಣುತ್ತಾರೆ. ಅರ್ಥ, ನನ್ನ ಯೋಗ ಮಾಯೆಯಿಂದ ಜಗತ್ತಿನ ಉದ್ಧಾರಕ್ಕಾಗಿ ಮನುಷ್ಯ ರೂಪದಿಂದ ವಿಚರಿಸುವ ಪರಮೇಶ್ವರನಾದ ನನ್ನನ್ನು ಸಾಮಾನ್ಯ ಮನುಷ್ಯನೆಂದು ತಿಳಿಯುತ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಈ ಶ್ಲೋಕ. ಭಗವಂತನನ್ನು, ಅವನ ಅಸ್ತಿತ್ವವನ್ನು ತಿರಸ್ಕರಿಸುವವರು ಅನೇಕ ಮಂದಿ ಇದ್ದಾರೆ ನಮ್ಮ ಸುತ್ತಮುತ್ತ, ಹೌದಲ್ಲ? ಭಗವಂತನನ್ನು ಆರಾಧಿಸುವುದಿಲ್ಲ, ಪೂಜಿಸುವುದಿಲ್ಲ, ಅದೆಲ್ಲ ಪೊಳ್ಳು ಟೊಳ್ಳು ಚೊಳ್ಳು ಅಂತಾರೆ. ಭಗವಂತನ ಅಸ್ತಿತ್ವವನ್ನು ಅವರು ತಿರಸ್ಕರಿಸುವರು. ಅವಜಾನಂತಿ ಮಾಂ ಮೂಢ, ಭಗವಂತನ ಪರಮ ಭಾವವನ್ನು ಅವರು ತಿಳಿಯದ ಕಾರಣ ಭಗವಂತನನ್ನು ನಿಂದಿಸುವರು, ತಿರಸ್ಕರಿಸುವರು. ವಿಚಾರ ಮಾಡಿ. ಯಾರಾದ್ರೂ ಭಜನೆ ಮಾಡ್ತಾ ಇದ್ರೆ ನೋಡಿ, ಸ್ವಾಮಿ ಸುಮ್ಮನೆ ಕಾಲ ಕಳೀತಾ ಇದ್ದಾರೆ, ಇವ್ರಿಗೆ ಮಾಡೋ ಕೆಲಸ ಇಲ್ಲ. ಇವರಿಗೆ ಯಾರೋ ಧ್ಯಾನ ಮಾಡ್ತಾ ಕುಳಿತಿರ್ತಾರೆ ನೋಡಿ. ಮೈ ಬಗ್ಗಿಸಿ ದುಡಿದು ಸಂಪಾದನೆ ಮಾಡೋ ಬದಲು ಸುಮ್ಮನೆ ಸೋಮಾರಿ ಕುಳಿತುಕೊಂಡಿದ್ದಾರೆ ಅವರು. ವಿಚಾರ ಮಾಡಿ. ಅವರಿಗೆ ಈ ಸೂಕ್ಷ್ಮವಾದಂತಹ ಅರಿವು ಆಗುವುದಿಲ್ಲ. ಭಾಷ್ಯವನ್ನು ನೋಡೋಣ. ಇನ್ನು 7 ನಿಮಿಷಗಳಿವೆ. ಈ ಶ್ಲೋಕದ ಭಾಷ್ಯಾರ್ಥವನ್ನು ಕೂಡ ಸಂಪೂರ್ಣವಾಗಿ ನೋಡೋಣ. ಆಚಾರ್ಯ ಶಂಕರರು ಈ ಶ್ಲೋಕಕ್ಕೆ ಪೀಠಿಕೆಯಾಗಿ ಹೇಳ್ತಾರೆ, ಏವಂ ಮಾಂ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವಂ ಸರ್ವಜ್ಞಂ ಸರ್ವಜಂತೂನಾಂ ಆತ್ಮಾನಂ ಅಪಿ ಸಂತಂ. ಹೀಗೆ ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವಭಾವನಾಗಿ ಸರ್ವಜ್ಞನಾಗಿ ನಾನು ಸರ್ವ ಪ್ರಾಣಿಗಳ ಆತ್ಮನಾಗಿದ್ದರೂ ಕೆಲವರು ತಿಳಿದುಕೊಳ್ಳೋದೇ ಇಲ್ಲ. ನೋಡಿ, ಅವಜಾನಂತಿ ಅವಜ್ಞಾ ಪರಿಭವಂ ಕುರುವಂತಿ ಮಾ ಮೂಢಾ ಅವಿವೇಕಿನಃ ಮಾನುಷೀ ಮನುಷ್ಯ ಸಂಬಂಧಿನೀ ತನುಂ ದೇಹಂ ಆಶ್ರಿತಂ ಮನುಷ್ಯ ದೇಹೇನ ವ್ಯವಹರಂತಂ ಇತ್ಯೇತತ್ ಪರಂ ಪ್ರಕೃಷ್ಟಂ ಭಾವಂ ಪರಮಾತ್ಮತತ್ವಂ ಆಕಾಶಕಲ್ಪಂ ಆಕಾಶಾದಪಿ ಅಂತರತಮಂ ಅಜಾನಂತಃ ಮಮ ಭೂತ ಮಹೇಶ್ವರಂ ಸರ್ವಭೂತಾನಾಂ ಮಹಾಂತಂ ಈಶ್ವರಂ ಸ್ವಂ ಆತ್ಮಾನಂ. ನೋಡಿ, ಅವತಾರದಲ್ಲಿ ಧರಿಸಿರುವ ಮನುಷ್ಯ ದೇಹದಿಂದ ವ್ಯವಹಾರ ಮಾಡುತ್ತಿರುವ ಎಂಬರ್ಥವೇ ಅಲ್ಲದೆ ಎಲ್ಲಾ ಮನುಷ್ಯರಿಗೂ ಆತ್ಮನಾಗಿ ವ್ಯವಹರಿಸುವ ಎಂಬ ಅರ್ಥವನ್ನು ಮಾಡಬೇಕು ನಾವು ತನು ಆಶ್ರಿತ ಅನ್ನುವ ಪದಕ್ಕೆ. ಭಾಷಾರ್ಥ ನೋಡಿ. ಮಾನುಷವಾದ ಎಂದರೆ
ಮನುಷ್ಯ ಸಂಬಂಧವಾದ ತನುವನ್ನು ದೇಹವನ್ನು ಆಶ್ರಯಿಸಿರುವ ಮನುಷ್ಯ ದೇಹದಿಂದ ವ್ಯವಹಾರ ಮಾಡುತ್ತಿರುವ ಎಂದರ್ಥ. ನನ್ನನ್ನು ಮೂಢರು ಅವಜಾನಂತಿ, ಅವಜ್ಞೆಯನ್ನು ತಿರಸ್ಕಾರವನ್ನು ಮಾಡುತ್ತಾರೆ. ನನ್ನ ಪರಭಾವವನ್ನು ಎಂದರೆ ಆಕಾಶದಂತಿರುವ, ಆಕಾಶಕ್ಕಿಂತಲೂ ಒಳಗಿರುವ ಭೂತ ಮಹೇಶ್ವರನಾದ ಸರ್ವಭೂತಗಳಿಗೂ ದೊಡ್ಡ ಈಶ್ವರನಾಗಿರುವ ತಮ್ಮ ಆತ್ಮನೇ ನಾನೆಂಬ ಹೆಚ್ಚಿನ ಪರಮಾತ್ಮ ತತ್ವವನ್ನು ಅರಿಯದೆ ಹೀಗೆ ಅಸಡ್ಡೆ ಮಾಡುತ್ತಿರುವರು. ಯಾಕೆ ಸ್ವಾಮಿ ಇವರು ಹೀಗೆ? ಯಾಕೆ ಸ್ವಭಾವ ಇವ್ರದ್ದು ಈ ರೀತಿ ಇರುತ್ತೆ? ಯಾಕೆ ಇವರು ಪರಮ ತತ್ವವನ್ನು ತಿಳಿದುಕೊಳ್ಳುವುದಿಲ್ಲ ಅಥವಾ ಸೂಕ್ಷ್ಮಾರ್ಥವನ್ನು ತಿಳಿದುಕೊಳ್ಳಲು ಪ್ರಯತ್ನಿಸುವುದಿಲ್ಲ? ಮೂಢ ಜನರು ನ ಅವಜಾನಂತಿ, ಅವಜಾನಂತಿ ಮೂಢ ನ ಜಾನಂತಿ ಏವ. ಮೂಢಾಃ ಪರಮಾತ್ಮ ತತ್ವ ನ ಜಾನಂತಿ ಅವಜಾನಂತಿ. ವಿಚಾರ ಮಾಡಿ, ಮೂಢ ಜನರು ತಿಳಿದುಕೊಳ್ಳುವುದಿಲ್ಲ. ನೀವೆಷ್ಟೇ ಹೇಳಿ, how much so ever you try to convince them, they will always oppose you. ವಿಚಾರ ಮಾಡಿ, ನಮ್ಮ ಸನಾತನ ಹಿಂದೂ ಧರ್ಮ ಭಾರತದ ಅಧಿಷ್ಠಾನ. ಇಲ್ಲಿ ಬೇರೆ ಧರ್ಮಕ್ಕೂ ಕೂಡ ಅವಕಾಶ ಉಂಟು, ಆದರೆ ನಮ್ಮ ಧರ್ಮವನ್ನು ಮಾತ್ರ ನಾವು ಪಾಲಿಸುವೆವು. ವಿಚಾರ ಮಾಡಿ, ನಾವು ಯಾವ ಧರ್ಮ ವಿರೋಧಿಗಳಲ್ಲ. ವಿ ಆರ್ ಟೋಟಲಿ ಸೆಕ್ಯುಲರ್. ಸನಾತನ ಹಿಂದೂ ಧರ್ಮಿಗಳು ಸಂಪೂರ್ಣವಾಗಿ ತತ್ವಜ್ಞಾನಿಗಳು. ವಿ ಆರ್ ರಿಯಲಿ ಸೆಕ್ಯುಲರ್. ಸನಾತನೀಸ್ ಆರ್ ಟೋಟಲಿ ಸೆಕ್ಯುಲರ್. ವಿಚಾರ ಮಾಡಿ, ಡೋಂಟ್ ಲೇಬಲ್ ಅಸ್ ಆಸ್ ಕಮ್ಯೂನಲ್. ವಿಚಾರ ಮಾಡಿ, ಕೋಮುವಾದಿಗಳಲ್ಲ ನಾವು. ಸನಾತನ ಧರ್ಮಿಗಳು ಮೂಲ ತತ್ವವಾದಿಗಳು. ವಿಚಾರ ಮಾಡಿ, ಧರ್ಮದ ಆಧಾರದಲ್ಲಿ ನಮ್ಮ ದೇಶವನ್ನೇ ಇಬ್ಬಾಗ ಮಾಡಿಬಿಟ್ರು, ಹೌದಲ್ಲ? ಇನ್ನು ಅನೇಕ ದುಷ್ಟರು ಪ್ರಯತ್ನ ಮಾಡ್ತಾ ಇದ್ದಾರೆ ಈ ಹಿಂದೂ ರಾಷ್ಟ್ರವನ್ನು ಪರಿವರ್ತಿಸಲು, ಮತಾಂತರ ಮಾಡಲು ಪ್ರಯತ್ನಿಸ್ತಾ ಇದ್ದಾರೆ. ಆದ್ರೆ ನಾವೆಲ್ಲರೂ ಒಟ್ಟಾದರೆ ಈ ಪ್ರಳಯ ಆಗುವವರೆಗೆ ಅವರಿಗೆ ಸಾಧ್ಯ ಆಗುವುದಿಲ್ಲ. ವಿಚಾರ ಮಾಡಿ, ಅವಜಾನಂತಿ ಮಾಂ ಮೂಢ. ಇತ್ತೀಚೆಗಷ್ಟೇ ಅತ್ಯಂತ ದುರದೃಷ್ಟಕರವಾದಂತಹ ಘಟನೆ ನಡೆಯಿತು ಕರ್ನಾಟಕದಲ್ಲಿ, ಹೌದಲ್ಲ? ಒಬ್ಬ ಇಸ್ಲಾಂ ಪಂಥದ ಯುವಕ ನಮ್ಮ ಸನಾತನ ಹಿಂದೂ ಧರ್ಮದ ಒಬ್ಬ ಹೆಣ್ಣು ಮಗಳನ್ನು ಕೊಚ್ಚಿ ಕೊಂದಿದ್ದಾನೆ. ವಿಚಾರ ಮಾಡಿ, ಅವರ ತಂದೆ ತಾಯಿ ಆಕ್ರಂದನ ಮುಗಿಲು ಮುಟ್ಟಿದೆ. ಅವ್ರು ಹೇಳ್ತಾ ಇದ್ದಾರೆ, ಆ ಯುವಕನನ್ನು ಗಲ್ಲಿಗೇರಿಸಿ ತಕ್ಷಣವೇ ಎನ್ಕೌಂಟರ್ ಮಾಡಿ. ಆದರೆ ನಮ್ಮ ಸರ್ಕಾರವೋ ಬಹಳ ನಿಧಾನ. ಯಾರು ಕೊಂದನೋ ಅವನಿಗೆ ಪೊಲೀಸ್ ರಕ್ಷಣೆ ಬೇರೆ. ವಿಚಾರ ಮಾಡಿ, ಯಾಕೆ? ಅವರು ಭಗವದ್ಗೀತೆಯನ್ನು ಓದೇ ಇಲ್ಲ ಸ್ವಾಮಿ. ಕಾನೂನಿನವರು, ಸರ್ಕಾರದವರು, ಪೊಲೀಸಿನವರು ಭಗವದ್ಗೀತೆಯನ್ನು ಓದಿಲ್ಲ. ಅವರು ಭಗವದ್ಗೀತೆಯನ್ನು ಯಾರು ಓದಿದ್ದಾರೆ ತಿಳಿದುಕೊಳ್ತಾರೆ? ಧರ್ಮಾಂಧರನ್ನು, ಮೂಢರನ್ನು ತಕ್ಷಣವೇ ಬಲಿ ಹಾಕಬೇಕು. ಅವರು ಸಮಾಜಕ್ಕೆ ಕೇಡು. ವಿಚಾರ ಮಾಡಿ, ಪ್ರತಿಯೊಂದು ಉಪನ್ಯಾಸದಲ್ಲೂ, ಪ್ರತಿಯೊಂದು ಸಭೆಯಲ್ಲೂ ನಾವಿದನ್ನು ಘಂಟಾಘೋಷವಾಗಿ ಹೇಳ್ತಾ ಇದ್ದೇವೆ. ಆದರೂ ಹಣಬಲ, ಜನಬಲ ಇದ್ದ ಕಾರಣ ಅವರು ಧರ್ಮಕ್ಕೆ ವಿರುದ್ಧವಾಗಿಯೇ ನಡೆದುಕೊಳ್ತಾ ಇದ್ದಾರೆ. ಮೂಢರು, ಮೂರ್ಖರು. ವಿಚಾರ ಮಾಡಿ, ಮಾನುಷೀಂ ತನುಂ ಆಶ್ರಿತಂ, ಈ ಶರೀರವನ್ನ ಆಶ್ರಯಿಸಿಕೊಂಡು ಮಾಡಬಾರದು ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳ್ತಾರೆ ನೋಡಿ, ಯಾರು ಮನುಷ್ಯನಾಗಿದ್ದು ಚಿತ್ತಶುದ್ಧಿಯನ್ನು ಹೊಂದಿದ್ದಾನೆ ಅವನೇ ದೇವನು. ಮನುಷ್ಯನೇ ದೇವನು. ಯಾಕೆ? ಚಿತ್ತಶುದ್ಧಿಯನ್ನು ಹೊಂದಿದ್ದಾನೆ. ಅವನು ದೇವನಾಗಿದ್ದರೂ ಅವನ ಅಂತಃಕರಣ ಮಲಿನವಾಗಿದ್ದರೆ
ಅವನು ಮಾನವನು. ವಿಚಾರ ಮಾಡಿ, ಮಾನವನಿಗೂ ದೇವನಿಗೂ ಏನು ವ್ಯತ್ಯಾಸ? ಅಂತಃಕರಣದ ಅಂತರ, ಚಿತ್ತದ ಶುದ್ಧಿಯ ಅಂತರ. ಅವನು ದೇವನಾಗಿದ್ದರೂ ಕೆಟ್ಟ ಆಲೋಚನೆ ಮಾಡಿದ್ರೆ ಅವನು ನರನಿಗೆ ಸಮ, ದೇವನೇ ಅಲ್ಲ ಅವನು. ಆದ್ರೆ ಮನುಷ್ಯ ಆಕಾರವನ್ನು ತಾಳಿ ಅತ್ಯಂತ ಶುದ್ಧಾಂತಃಕರಣವನ್ನು ಉಳ್ಳವನಾಗಿದ್ದರೆ ಅವನೇ ಪರಮಾತ್ಮ. ವಿಚಾರ ಮಾಡಿ. ಆದ್ದರಿಂದಲೇ ನಾವು ಈ ಒಂದು ಸನಾತನ ಹಿಂದೂ ಧರ್ಮವನ್ನು ಪಾಲಿಸಬೇಕು. ಈ ಮೂಢತ್ವವನ್ನು ತೊಲಗಿಸಿಕೊಳ್ಬೇಕು. ಅಜ್ಞಾನದಿಂದ ಹೊರಗೆ ಬರಬೇಕು. ಜ್ಞಾನದ ಪ್ರಕಾಶದಲ್ಲಿ, ಈ ಒಂದು ಭಗವದ್ಗೀತೆಯ ಜ್ಞಾನದಲ್ಲಿ ನಮ್ಮ ಸಾಧನೆ ಮುಂದುವರಿಸಬೇಕು. ಹೀಗೆ ಅನೇಕ ವಿಚಾರಗಳಿದೆ. ಇದನ್ನು ಮುಂದಿನ ವಾರ ಭೇಟಿಯಾದಾಗ ಮುಂದುವರಿಸೋಣ. ಶಾಂತಿ ಮಂತ್ರ. असतो मा सद्गमय तमसो मा ज्योतिर्गमय मृत्योर्मा अमृतंगमय। ओम शांति शांति शांति। हरिः ओम श्री गुरुभ्यो नमः। हरिः ओम। ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಜೈ ಶ್ರೀ ಗುರುದೇವ್.